ನಮಸ್ತೆ ಶ್ರೀನಾಥ್ ಸರ್. ನನ್ನ ಹೆಸರು ದಿವ್ಯಾ ಅಂತ, ಬೆಂಗಳೂರಿನವಳು. ಹಾಗೆ ಮೈಂಡ್ ಮೆಕ್ಯಾನಿಸಮ್ ಎಲ್ಲ ಪ್ರೇಕ್ಷಕರಿಗೂ ನನ್ನ ಕಡೆಯಿಂದ ವಂದನೆಗಳು. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ, ನನ್ನಿಂದ ಅಟ್ಲೀಸ್ಟ್ ತಿಳುವಳಿಕೆ ಇಲ್ಲದೆ ಇರೋ ಜನಗಳಿಗೆ ಅಥವಾ ಡಿಪ್ರೆಷನಲ್ಲಿ ಹೋಗಿರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ದಿನಗಳ ಹಿಂದೆ, ಅಂದರೆ ಕೋವಿಡ್ ಟೈಮಲ್ಲಿ ನಾವು ಒಂದು ಫೈನಾನ್ಸ್ ಆಫೀಸ್ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಲಾಸ್ ಆಗಿ ನನಗೆ ಗೊತ್ತಿಲ್ಲದಂಗೆ ತುಂಬ ಲೈಫ್ ಸ್ಟೈಲ್ನ ಹಾಳು ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಡಿಪ್ರೆಷನ್ ಅಂದರೆ ಯಾವ ಥರ ಅಂದರೆ, ಸರಿಯಾಗಿ ಮಲ್ಕೋತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ, ರಾತ್ರಿ ಎಲ್ಲ ಎದ್ದಿರ್ತಾಯಿದ್ದೆ, ಹಗಲೆಲ್ಲ ಮಲಗ್ತಾ ಇದ್ದೆ. ತುಂಬ ಮೂಡ್ ಸ್ವಿಂಗ್ ಆಗ್ತಾಯಿತ್ತು. ಬೇಕಂದಾಗ ಹೋಗಿ ಚೆನ್ನಾಗಿ ನಾನ್ ವೆಜ್ ತಿನ್ಕೊಬಂದು, ಅದು ಅನ್ಲಿಮಿಟೆಡ್ ನಾನ್ ವೆಜ್ಗೆ ಹೋಗಿ ತಿನ್ಕೊಬಂದ್ಬಿಡ್ತಾ ಇದ್ದೆ. ಸೊ ಈ ಥರ ಲೈಫ್ ಸ್ಟೈಲ್ ಎಲ್ಲ ಅಧ್ವಾನ ಮಾಡ್ಕೊಬಂದಿದ್ದೆ. ಮನೆ, ಸಂಸಾರ, ಗಂಡ, ಮಕ್ಕಳು ಯಾರನ್ನೂ ನೋಡ್ತಿರ್ಲಿಲ್ಲ, ಯಾವ ಜನಗಳನ್ನೂ ಭೇಟಿ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಮಕ್ಕಳನ್ನ ಹೊರಗಡೆ ಕಳಿಸಿ ಮನೆಗೆ ಸ್ಕೂಲ್ಗೆಲ್ಲ ಕಳಿಸಿ ಮನೆಗೆ ಬಂದ್ಬಿಟ್ಟು ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಬಿಡೋದು. ರಾತ್ರಿ ಎಲ್ಲ ಎದ್ದಿರೋದು, ಬೆಳಗ್ಗೆಲ್ಲ ನಿದ್ದೆ ಮಾಡೋದು. ಕೆಲಸ ಇಲ್ಲ, ಅತಿಯಾದ ಸಾಲ, ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇತ್ತು. ಸೊ ನಾನೇ ಇಲ್ಲ ಇರೋದೇ ಬೇಡಪ್ಪ, ಸೂಸೈಡ್ ಮಾಡ್ಕೊಬಿಡೋಣ ಅನ್ನೋ ರೇಂಜಲ್ಲೆಲ್ಲ ಮನಸ್ಥಿತಿ ಹೋಗ್ಬಿಟ್ಟಿತ್ತು. ಸೊ ಒಂದಿನ ಹೀಗೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಸ್ವಲ್ಪ ಆಧ್ಯಾತ್ಮದಲ್ಲಿ ಆಸಕ್ತಿ ಇದ್ದ ಕಾರಣ ಕೆಲವೊಂದು ಖಾದಿ ಬಟ್ಟೆ ಹಾಕ್ಕೊಂಡಿರೋ ಗುರುಗಳು ಅಥವಾ ಬಿಳಿ ವಸ್ತ್ರ ಹಾಕ್ಕೊಂಡಿರೋ ಗುರುಗಳು, ತಪ್ಪಾಗಿ ಭಾವಿಸ್ಬೇಡಿ, ಅಂಥ ಗುರುಗಳು ಕುಂಡಲಿನಿ ಶಕ್ತಿ ನಮಗೆ ಆ್ಯಕ್ಟಿವೇಟ್ ಆಗಿದೆ, ಅದರಿಂದ ನಮ್ಗೆ ಎಷ್ಟೊಂದು ಚಮತ್ಕಾರಗಳಾಗ್ತಾಯಿದೆ, ನಾವು ಬೇರೆ ಜನಗಳಿಗೆ ನಮ್ಮ ಹತ್ರ ಬಂದರೆ ಕುಂಡಲಿನಿ ಶಕ್ತಿ ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ, ಅದರಿಂದ ಅದ್ಭುತಗಳು ನಡೆಯುತ್ತೆ, ಹಾಗೆ ಹೀಗೆ ಅಂತೆಲ್ಲ ವೀಡಿಯೋಸ್ಗಳು ನೋಡ್ತಾಯಿದ್ದೆ. ಸೊ ನಾನೇನು ಮಾಡಿದೆ, ಆ ವೀಡಿಯೋಸ್ಗಳನ್ನೆಲ್ಲ ನೋಡಿಬಿಟ್ಟು ಬೆಳಗಿನ ಜಾವ 4 ಗಂಟೆಗೆ ಹುಚ್ಚಿ ಥರ ಮೆಡಿಟೇಷನ್ ಮಾಡ್ಕೊಳ್ಳೋಕೆ ಕೂತ್ಕೋತೀನಿ, ಕುಂಡಲಿನಿ ಶಕ್ತಿ ಆ್ಯಕ್ಟಿವೇಟ್ ಮಾಡ್ಕೋತೀನಿ ಅಂತ ಏನೇನೋ ಮಾಡೋಕ್ಕೆ ಹೋಗೋದು. ಅಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿತ್ತು. ಒಂದಿನ ಮೈಂಡ್ ಮೆಕ್ಯಾನಿಸಮ್ ಚಾನಲ್ನ ಒಂದು ದಿವ್ಯ ಶಕ್ತಿಗಳು ಬೇಕೆ ಅನ್ನೋ ಒಂದು ವಿಡಿಯೋ ಅಚಾನಕ್ಕಾಗಿ ಕಣ್ಣಿಗೆ ಬಿತ್ತು. ಅದು ಓಪನ್ ಮಾಡಿದ ತಕ್ಷಣ ನನಗೆ ಟು ಬಿ ಫ್ರ್ಯಾಂಕ್ ಅನಿಸಿದ್ದು, ಯಾರು ಇವರು ಗುರುಗಳ ಥರ ಕಾಣಿಸ್ತಾನೆ ಇಲ್ಲ, ತುಂಬ ಸ್ಮಾರ್ಟಾಗಿದ್ದಾರೆ, ಒಳ್ಳೆ ಬಟ್ಟೆ ಹಾಕಿದ್ದಾರೆ, ಖಾದಿ ಬಟ್ಟೆ ಹಾಕಿಲ್ಲ, ಹಣೆಗೆ ಬೊಟ್ಟಿಟ್ಟಿಲ್ಲ, ಇವು ಫ್ಯಾನ್ಸಿ ಗುರುಜಿ ಥರ ಇದ್ದಾರಲ್ಲ ಅನ್ನಿಸ್ತು. ಅದಾದಮೇಲೆ ನಿಮ್ಮ ಎಲ್ಲ ವೀಡಿಯೋಸ್ನ ನೋಡಿದೆ. ಕನ್ನಡಿ ಕಾನ್ಸೆಪ್ಟ್ ಬಗ್ಗೆ ಇತ್ತು ಅದರಲ್ಲಿ. ಇದೊಂಥರ ಎಲ್ಲೂ ಕೇಳದೇ ಇರೋವಂಥದ್ದು ಅಂತ ಸ್ವಲ್ಪ ಸ್ಪೆಷಲೈಸ್ ಅನ್ನಿಸ್ತು. ಅದಾದಮೇಲೆ ನಿಮ್ಮ ಲಲಿತಾ ರಹಸ್ಯಗಳು 16 ಎಪಿಸೋಡ್ ನೋಡಿದೆ. ಅದಾದಮೇಲೆ ನಾನು ನಿಮಗೆ ಬಹುಶಃ ಒಂದಿನ ಕಾಲ್ ಮಾಡಿದ್ದೆ, ನಿಮಗೆ ನೆನಪಿಲ್ಲ ಅನಿಸುತ್ತೆ. ನಾನು ಕೇಳಿದೆ, ಸರ್ ನಾನು ಕುಂಡಲಿನಿ ಶಕ್ತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದೆ. ಆವಾಗ ನೀವು ಹೇಳಿದ್ರಿ, ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋತೀನಿ ಅಂತ ಅಂದರೆ ನಿಮ್ಗೆ ಇನ್ನೂ ತುಂಬ ಸಮಸ್ಯೆ ಜಾಸ್ತಿ ಆಗುತ್ತೆ, ಸಂಸಾರ ಬಂಧನಗಳನ್ನೆಲ್ಲ ಬಿಡಿಸುತ್ತೆ. ಸೊ ಫಸ್ಟು ನೀವು ಲೈಫಲ್ಲಿ ಸೆಟ್ಲಾಗಿ ಆಮೇಲೆ ಅದನ್ನೆಲ್ಲ ಮಾಡಿ ಅಂತ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟರೆ. ಸೊ ಆ ಕ್ಷಣಕ್ಕೆ ಬೇಜಾರಾದರೂ ಆಮೇಲೆ ನಿಮ್ಮ ಒಂದೊಂದೇ ವೀಡಿಯೋಸ್ಗಳನ್ನ ನಾನು ನೋಡ್ತಾ ಬಂದೆ. ಆ ವೀಡಿಯೋಸ್ಗಳಿಂದ 10% ಅಳವಡಿಸ್ಕೊಂಡೆ ಜೀವನದಲ್ಲಿ. ಮೊದಲನೇದಾಗಿ ಏನು ಅಳವಡಿಸ್ಕೊಂಡಿದ್ದು ಅಂದರೆ, ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಸೊ ದೇವ್ರನ್ನ ನಾವೆಲ್ಲೂ ಆಚೆ ಹುಡುಕ್ಬೇಕಾಗಿಲ್ಲ, ನಮ್ಮೊಳಗೇ ದೇವರಿದೆ. ಬ್ರಹ್ಮಾಂಡ ಬೇರೆ ಅಲ್ಲ, ಪಿಂಡಾಂಡ ಬೇರೆ ಅಲ್ಲ ಅನ್ನೋದು ಕಾನ್ಸೆಪ್ಟ್ ಅದು ತುಂಬ ಅರ್ಥ ಆಯಿತು. ಗಣಪತಿಗೆ ಯಾಕೆ ಅಗ್ರಪೂಜೆ ಅನ್ನೋದರಲ್ಲಿ ಸೃಷ್ಟಿ ಹೇಗಾಯಿತು ಅಂತ ಅರ್ಥ ಆಯಿತು. ಮೊದಲನೇ ಹಬ್ಬ, ಕೊನೆ ಹಬ್ಬ ಯಾವುದು ಅಂತ ಅರ್ಥ ಆಯಿತು. ಆಮೇಲೆ ಅಫರ್ಮೇಷನ್ ಅಂದರೆ ಏನು, ಅಫರ್ಮೇಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅದು ತುಂಬ ಚೆನ್ನಾಗಿ ಅರ್ಥ ಆಯಿತು. ಆಮೇಲೆ ಮೇನ್ ಸಬ್ಜೆಕ್ಟ್ ಅಂದರೆ ನಿಮ್ಮ ಎಲ್ಲ ವೀಡಿಯೋಸ್ಗಳಲ್ಲಿ ಮೇನ್ ಪಾಯಿಂಟು ಸಬ್ಕಾನ್ಷಿಯಸ್ ಮೈಂಡ್. ಸೊ ಅದನ್ನು ಕೇಳ್ತಾ 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 ನನ್ನಲ್ಲಿದ್ದ ನೆಗೆಟಿವಿಟಿ ಆಟೋಮೆಟಿಕ್ಲಿ ರಿಮೂವ್ ಮಾಡಿಕೊಂಡೆ. ಹಾಗೆ ಮನೆಯಲ್ಲಿನೂ ನೆಗೆಟಿವ್ ಎನರ್ಜಿ ತುಂಬ ನಾನೇ ಎಲ್ಲ ತರಿಸ್ಕೊಬಿಟ್ಟಿದ್ದೆ. ಸೊ ನಿಮ್ಮ ಮಾತುಗಳು ಕೇಳ್ತಾ ಕೇಳ್ತಾ ನೀವು ಹೇಳ್ತಿದ್ರಿ ಮನಸ್ಸು ಎಲ್ಲ ಶುದ್ಧವಾಗಿ ಇಟ್ಕೋಬೇಕು ಅಂತ. ಸೊ ಹಾಗಾಗಿ ಈಗ ನಾನು ಸ್ವಚ್ಛವಾಗಿದ್ದೀನಿ, ಮನೆಯೂ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ಹೆಂಗೆ ಅಂದರೆ, ಮುಂಚೆ ಎಲ್ಲ ಮೂಡ್ ಸ್ವಿಂಗ್ ಆಗ್ತಿದ್ದ ತಕ್ಷಣ ಹೋಗಿ ಚಕ್ಕಂತ ಅನ್ಲಿಮಿಟೆಡ್ ನಾನ್ ವೆಜ್ಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದಾಕೆ ಬಂದುಬಿಡ್ತಾ ಇದ್ದೆ. ಹಿಂಗೆ ಮಾಡಿ ಮಾಡಿ ನಂದು ದೇಹದ ತೂಕನೂ 104 kg ಮಾಡ್ಕೊಬಿಟ್ಟಿದ್ದೆ. ನಿಮ್ಮ ಬದುಕು ಯಾಕಿಷ್ಟು ಭಾರ, ಅದರಲ್ಲಿ ಮಾನವನ ಆಹಾರ ಯಾವುದು ಅನ್ನೋ ಸಬ್ಜೆಕ್ಟ್ 3 ಎಪಿಸೋಡಲ್ಲಿ ಸಾತ್ವಿಕ ಆಹಾರ, ತಾಮಸಿಕ ಆಹಾರ ಮತ್ತು ರಾಜಸಿಕ ಆಹಾರಗಳು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ, ಸೊ ಹೇಗೆ ಆಹಾರ ನಮ್ಮದು ಪದ್ಧತಿ ಇರಬೇಕು ಅನ್ನೋದು ಅದೇ ಅರ್ಥ ಆಯಿತು. ಹಾಗಾಗಿ ನಾನು ಇವಾಗ ಸಾತ್ವಿಕ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ, ರಾಜಸಿಕ ಆಹಾರಗಳನ್ನ ಯೂಸ್ ಮಾಡ್ತೀನಿ. ಅಷ್ಟು ನಾನ್ ವೆಜ್ ತಿಂತಾ ಇದ್ದೋಳು ಇವಾಗ ನಾನ್ ವೆಜ್ ಕಡೆ ಗಮನ ಹೋಗಲ್ಲ. ನನಗೆ ಗೊತ್ತು ನಾನ್ ವೆಜ್ ತಿಂದರೆ ನನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. ಸೊ ನಾನ್ ವೆಜ್ ಅವಾಯ್ಡ್ ಮಾಡಿದ್ದೀನಿ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಪದಾರ್ಥಗಳನ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಸುಮಾರು ಒಂದು 4 ತಿಂಗಳಿಂದ ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ. ನಂದು ಇವಾಗ ದೇಹದ ತೂಕ 104 kgಯಿಂದ ಇವಾಗ 92 kgಗೆ ಬಂದಿದ್ದೀನಿ. ಹತ್ತತ್ರ ಒಂದು 12 kg ತೂಕ ಕಮ್ಮಿ ಮಾಡ್ಕೊಂಡಿದ್ದೀನಿ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಒಳ್ಳೆ ಟೈಮ್ಗೆ ಊಟ ಮಾಡ್ತೀನಿ, ಆರಾಮಾಗಿ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಧ್ಯಾನ ಮಾಡ್ತೀನಿ.
ಸೊ ನನಗೆ ನಾನೇ ನೀವು ಹೇಳ್ಕೊಟ್ಟಾಗೆ ಅಫರ್ಮೇಷನ್ಗಳು ಹಾಕ್ಕೊಂಡಿದ್ದೀನಿ, ಅದನ್ನು ವಿಷುವಲೈಸ್ ಮಾಡ್ತಾ ಇರ್ತೀನಿ, ಫೀಲ್ ಮಾಡ್ತಾ ಇರ್ತೀನಿ. ಸೊ ಇದ್ರ ರಿಸಲ್ಟ್ ಏನು ಅಂದರೆ ನಾನು ನನ್ನದೇ ಆದಂಥ ಒಂದು ಈವೆಂಟ್ ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಅದರಿಂದ ಆರ್ಡ್ರ್ಗಳು ಬರ್ತಾ ಇದೆ, ಒಂದೊಂದೇ ಕೆಲಸಗಳು ಬರ್ತಾ ಇದೆ. ಪ್ರತಿ ಸಲ ಕೆಲಸ ಬಂದಾಗಲೂ ನನಗೇನೋ ಒಂದು ಸಿಕ್ಕಿದಾಗಲೂ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನೊಳಗೆ ಒಂದು ದೇವಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ. ಇದೇ ಆ ದೇವಿ. ಸೊ ಈ ದೇವಿನೇ ನಾನು ಲಲಿತಾ ದೇವಿದು. ನನಗೆ ನಾನೇ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ. ನಾನು ಏನೇ ತಿಂದರೂ ದೇವಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಅಮ್ಮ ನಿನಗೆ ಊಟ ಕೊಡ್ತಾಯಿದ್ದೀನಮ್ಮ, ಅಮ್ಮ ನಿನಗೇನೋ ಕೊಡ್ತಾಯಿದ್ದೀನಮ್ಮ ಅಂತ. ಒಂದು ದುಡ್ಡು ಬಂದರೂ ಅಷ್ಟೇ ಅಥವಾ ಕಷ್ಟ ಬಂದರೂ ಅಷ್ಟೇ ನನ್ನೊಳಗೆ ನಾನೇ ಮಾತಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಕಲ್ತಿದ್ದು ನಿಮ್ಮ ವೀಡಿಯೋಸ್ಗಳಿಂದ. ನಿಮ್ಮ ಹತ್ರ ನಾನು ಒಂದೇ ಸಲ ಮಾತಾಡಿದ್ದು, ಮತ್ತು ನಿಮ್ಮ ಹತ್ರ ಮಾತಾಡೋ ನನಗೆ ಅವಕಾಶ ಸಿಕ್ಕಿಲ್ಲ, ನಿಮ್ಮನ್ನ ಭೇಟಿ ಮಾಡೋ ಅವಕಾಶವೂ ಸಿಕ್ಕಿಲ್ಲ. ಸೊ ಬಹುಶಃ ನಾನು ಇನ್ನೂ ಕರ್ಮ ಕಳೆದಿರಲಿಲ್ಲ ಅನಿಸುತ್ತೆ, ನಿಮ್ಮನ್ನು ಭೇಟಿ ಮಾಡೋ ಅವಕಾಶ ಸಿಕ್ಕಲಿಲ್ಲ. ಇವತ್ತಿನ ವೀಡಿಯೋನೂ ನೋಡಿದೆ, ಲೈವ್ ವೀಡಿಯೋಸು ನೋಡಿದೆ. ನನಗೆ ಅನಿಸಿದ್ದು ಒಂದು ವೀಡಿಯೋ ಮಾಡಬೇಕು, ಎಲ್ಲನೂ ಮೆಸೇಜಲ್ಲಿ ಟೈಪ್ ಮಾಡೋಕ್ಕಾಗಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಿಮ್ಮದು ಶ್ರೀವಿದ್ಯಾ ಸಾರ ತುಂಬ ಕುತೂಹಲದಿಂದ ಕಾಯ್ತಾಯಿದ್ದೀನಿ. ಅದರಲ್ಲಿ ನನಗೆ ಗೊತ್ತಿಲ್ಲದೆ ಇರೋವಂಥದ್ದೇನೋ ನಾನು ಕಲಿತೀನಿ ಅಂತ. ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡೋವಂಥ ಭಾಗ್ಯ ಯೂನಿವರ್ಸ್ ನನಗೆ ಕೊಡಲಿ, ದೇವ್ರು ನನಗೆ ಕೊಡಲಿ ಅಂತ ನಾನು ಈ ಮೂಲಕ ತುಂಬ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನನ್ನ ಕಡೆಯಿಂದ ತುಂಬ ಹೃದಯದ ಕೋಟಿ ಧನ್ಯವಾದಗಳು ಗುರೂಜಿ. ಇನ್ನೊಂದು ಸಬ್ಜೆಕ್ಟ್ ಏನಂದರೆ ಹಾಲು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ನಿಮ್ಮಿಂದ ನನಗೆ ತುಂಬ ಅರ್ಥ ಆಯಿತು. ಸೊ ಹಾಲಿನ ಗ್ಲಾಸ್ ಬಾಯಿಗಿಡುವ ಮುನ್ನ ಅನ್ನೋ ಎಪಿಸೋಡ್ ನೋಡಿ ಹಾಲಲ್ಲಿ ಇಷ್ಟೊಂದೆಲ್ಲ ಕೆಮಿಕಲ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ಇವಾಗ ನಾವು ಯಾರೂ ಮನೆಯಲ್ಲಿ ಹಾಲು ಯೂಸ್ ಮಾಡ್ತಾ ಇಲ್ಲ. ಸೊ ಅದ್ರ ಬದಲು ಗ್ರೀನ್ ಟೀ ಆ ಥರ ಏನಾದ್ರು ಆಲ್ಟರ್ನೇಟ್ ಏನಾದರೂ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ವೀಡಿಯೋಸ್ಗಳಿಂದ ಜನಸಾಮಾನ್ಯರಾದ ನಾವು ಕನಿಷ್ಠ ಒಂದು ವೀಡಿಯೋಯಿಂದ ಒಂದು 10% ನಾವು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಜೀವನದಲ್ಲಿ ಎಲ್ಲೋ ಹೋಗ್ತೀವಿ. ನೀವು ಪದೇ ಹೇಳ್ತಾ ಇರ್ತೀರ, ಈ ಥರ ವಿಷಯಗಳೆಲ್ಲ ಕರ್ಮ ಕಳೆದಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗಲ್ಲ ಅಂತ. ಅದು 100% ಸತ್ಯ. ಸೊ ನನಗೆ ಸ್ವಲ್ಪ ಭಾಗ ಅರ್ಥ ಆಗಿರೋದ್ರಿಂದ ಇವತ್ತು ನಾನು ನನ್ನ ಜೀವನ ಸರಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಹಾಗೆ ನಾನು ಕಲಿತಾ ಇರೋದ್ರಿಂದ ನನ್ನನ್ನು ನೋಡಿ ನಮ್ಮ ಮನೇಲಿ ನನ್ನ ಮಕ್ಕಳು ಅಳವಡಿಸ್ಕೊತಾ ಇದ್ದಾರೆ, ನನ್ನ ಗಂಡ ಅಳವಡಿಸ್ಕೊತಾ ಇದ್ದಾರೆ. ಮುಂಚೆ ನಮ್ಮ ಮನೇಲಿ ಯಾವಾಗಲೂ ಕಿರಿಕಿರಿ ಜಗಳ ಇರ್ತಾಯಿತ್ತು. ಈಗ ತುಂಬ ಶಾಂತವಾಗಿದೆ, ಯಾರು ಏನೂ ಗಲಾಟೆ ಮಾಡೋದಾಗಲಿ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಆರಾಮಾಗಿ ಒಳ್ಳೆ ಮೆಡಿಟೇಷನ್ ಮಾಡ್ತೀನಿ, ಒಳ್ಳೆ ಅಫರ್ಮೇಷನ್ ನನಗೆ ನಾನೇ ಅಫರ್ಮೇಷನ್ ಹಾಕ್ಕೊಂಡಿದ್ದೀನಿ, ಅದನ್ನು ವಿಷುವಲೈಸ್ ಮಾಡ್ತೀನಿ, ಅದನ್ನು ಫೀಲ್ ಮಾಡ್ತೀನಿ. ಸೊ ಜೀವನದಲ್ಲಿ ಒಳ್ಳೆ ಘಟನೆ ನಾನು ಅಂದ್ಕೊಂಡಿದ್ದೆ, ನನ್ನ ಲೈಫ್ ಇಷ್ಟೇ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದವಳು, ಇಲ್ಲ ನಾನು ಸಕ್ಸಸ್ಫುಲ್ ವುಮನ್ ಆಗ್ತೀನಿ, ನಾನು ಜೀವನದಲ್ಲಿ ಇನ್ನೂ ಮುಂದೆ ಬರ್ತೀನಿ, ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ತುಂಬ ವಿಷುವಲೈಸ್ಗಳು ಮಾಡ್ಕೋತಾ ಇದ್ದೀನಿ, ವಿಷುವಲೈಸೇಷನ್ ಮಾಡ್ತಾಯಿದ್ದೀನಿ ಇವಾಗ. ಈ ಎಲ್ಲ ಬದಲಾವಣೆಗಳು ನೀವೇ ಕಾರಣ ಗುರುಗಳೇ. ಮಾತಾಡೋ ಬರದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮೂಲಕ ನಿಮಗೆ ಕೋಟಿ ಧನ್ಯವಾದಗಳು. ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡೋವಂಥ ಭಾಗ್ಯ ದೇವರು ನನಗೆ ಕೊಡಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಆಕರ್ಷಣ ವಿದ್ಯೆ ನಾನು ಸರಲ್ಲಿ ಮೊದಲ ಕ್ಲಾಸ್ ಕಲಿತಾ ಇರೋದು. ಅದರಿಂದ ನಂಗೆ ತುಂಬ ಪ್ರಯೋಜನ ಆಗಿದೆ. ಏನೋ ಯಾವಾಗಲೂ ಖುಷಿಯಾಗೇ ಇರ್ತೀನಿ, ಮನಸ್ಸಲ್ಲಿ ಏನೋ ಒಂಥರ ಆನಂದ ಇರುತ್ತೆ. ಆಮೇಲೆ ಲೈಫಲ್ಲಿ ತುಂಬ ಬದಲಾವಣೆಗಳು ಡೆಫಿನೆಟ್ಲಿ ಆಗಿವೆ. ಸರ್ ಹೇಳ್ಕೊಡೋದಿದೆಯಲ್ಲ ತುಂಬ ಡೈರೆಕ್ಟಾಗಿ ಕ್ಲಿಯರ್ ಆಗಿರುತ್ತೆ ಮತ್ತು ತುಂಬ ಪ್ರಾಕ್ಟಿಕಲ್. ನಮಗೆ ಎಷ್ಟು ಬೇಕು ಅಷ್ಟನ್ನು ಅವರು ಕ್ಲಿಯರಾಗಂತೂ ಹೇಳ್ಕೊಡ್ತಾರೆ. ತುಂಬ ಥ್ಯಾಂಕ್ ಯು ಸರ್. ಹೀಗೆ ನೀವು ನಿಮ್ಮ ಜ್ಞಾನ ಭಂಡಾರವನ್ನು ನಮಗೆಲ್ಲ ಕಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಸರ್, ನನ್ನ ಹೆಸರು ದೇವರಾಜ್ ಡಿ ಅಂತ, ಚಿತ್ರದುರ್ಗದಿಂದ. ನಾನು ನಿಮ್ಮ ಕ್ಲಾಸ್ಗಳನ್ನು ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದೆ. ಎಂಥ ಅದ್ಭುತವಾದಂಥ ಒಂದು ಜ್ಞಾನವನ್ನು ಹೇಳ್ತಾ ಇದ್ರಿ. ಎಂಥ ಒಂದು ಜನರಿಗೆ ರೀಚ್ ಆಗಬೇಕಂತ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ಗಳನ್ನ ತಗೊಂಡು ಅದನ್ನ ಪ್ರತಿಯೊಬ್ಬರು ಕೂಡ ರೀಚ್ ಆಗಬೇಕಂತ ಒಳ್ಳೊಳ್ಳೆ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾ ಇದ್ರಿ. ಅಂದರೆ ಯಾವುದೇ ಒಂದು ವಿಷಯ ಆಗಲಿ ಅದನ್ನ ನಮಗೆ ಎಕ್ಸ್ಪೀರಿಯನ್ಸ್ ಆಗದಲ್ಲೇ ಅದನ್ನ ನಂಬಬಾರ್ದು ಅನ್ನೋದನ್ನ ಒಂದು ವಿಚಾರಗಳನ್ನು ಹೇಳ್ತಾ ಹೋದರೆ ಅದು ಸತ್ಯ ಕೂಡ. ಈಗಿನ ಜನ್ರೇಷನಲ್ಲಿ ಎಷ್ಟೋ ಜನ ಇನ್ನೂ ತುಂಬ ಹಳೆಯ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಹಳೆಯ ನಂಬಿಕೆಯಲ್ಲಿ ಇನ್ನೂ ಒದ್ದಾಡಿ ತಮ್ಮ ಜೀವನವನ್ನು ಅದರಲ್ಲೇ ಮುಂದುವರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮ್ಮಂಥ ಒಂದು ಗುರುಗಳ ಒಂದು ಭೇಟಿಯಾಗಿದ್ದು ನಮಗೆ ಭಾಳ ಹೆಮ್ಮೆ ವಿಷಯ ಸರ್. ನನಗೆ ಭಗವಂತನೇ ನಿಮಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಾನೆ ಸರ್. ನೀವು ಅಂದರೆ ಮೆಡಿಟೇಷನ್ ಮಾಡಿಸ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅದು ನನಗೆ. ಅಂದರೆ ನಾನು ಮೆಡಿಟೇಷನ್ ಮಾಡೋಕ್ಕಾರಿ ನರ್ವಸ್ ಸಿಸ್ಟಮ್ ಎಲ್ಲ ಜುಮ್ ಅಂತ ಒಂದು ಸೆನ್ಸ್ ಆಗೋಂಥದ್ದು, ಮತ್ತು ಇಡೀ ಬಾಡಿ ಪೂರ್ತಿ ಒಂದು ವೈಬ್ರೇಷನ್ ಥರ ಆಗೋದು, ಜುಮ್ ಅಂತ
ವೈಬ್ರೇಷನ್ ಆಗೋಂಥದ್ದು. ಮತ್ತು ಇಲ್ಲಿ ಥರ್ಡ್ ಐಯಲ್ಲಿ ಒಂಥರ ಬ್ಲೂ ಕಲರ್ ಲೈಟ್ಸ್ ಎಲ್ಲ ಕಾಣೋಂಥದ್ದು, ಬ್ಲೂ ಕಲರ್ ಚುಕ್ಕಿಗಳು, ಡಾಟ್ಸು, ಡಾಟ್ ಚಿಕ್ಕ ಚಿಕ್ಕಗೆ ಡಾಟ್ ಇಡೋ ಥರ ಕಾಣೋಂಥ ಅನುಭವ ಆಗೋದು. ಮತ್ತು ಅದು ಗಂಧದ ಕಡ್ಡಿ ಪರಿಮಳ ಬಂತು ಸರ್, ಅದು ಮಾಡಿಸ್ಬೇಕು ನೀವು ಸ್ಪಿರಿಚುವಲಿ ಅದು ಮೆಡಿಟೇಷನ್ ಮಾಡಿಸ್ಬೇಕಾದ್ರೆ ಗಂಧದ ಕಡ್ಡಿ ಸ್ಮೆಲ್ಲೆಲ್ಲ ಬಂತು ಒಂದು ಟೈಮು. ಅದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಸರ್ ನನಗೆ. ಯಾವತ್ತೂ ಕೂಡ ಆ ಥರ ಆಗಿದ್ದಲ್ಲ. ನಿಮ್ಮಂಥ ಗುರುಗಳು ಸಿಕ್ಕಿದ್ದು ನಮಗೆ ಭಾಳ ಒಂದು ಭಾಗ್ಯ. ಇದೇ ರೀತಿಯಾಗಿ ನಿಮ್ಮೊಂದು ಕನೆಕ್ಷನ್ನು ಮುಂದುವರ್ಕೊಂಡು ಹೋಗಲಿ ಅಂತ ಆ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.